ಇದು ಅಪರೂಪಕ್ಕೆ ಮಾಡಿದ್ರೆ ಹೀಗೆ ಆಗುದು. ನಮ್ಮ ದೈವಗಳಿಗೆಲ್ಲ ಇದು ತುಂಬಾ ಇಷ್ಟವಾದ ಹೂ. ನೋಡ್ಚಿ ಇವ್ರೆ ಬಂದ್ರ ಬಲ್ಲಿ ಅಂದ ಹಿಡಿದ ಹಿಡಿದ ಉಳುವ ಮೈಕಿ ಜೇನು ಬರ್ತಿರೋ ಅನ್ನೋದೇರಿ ಈ ಈರುಳ್ಳಿ ಬರುದ ಕನ್ನಡ. ಹಾಯ್, ಈಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ಮಳೆ ಬರ್ತಾ ಇದೆ. ಸೊ ಮೊನ್ನೆ ನಾವೊಂದು ವಿಡಿಯೋ ಮಾಡಿದ್ವಿ, ತುಂಬಾ ಜನ ಒಳ್ಳೇದಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಮೊನ್ನೆ ನಾವು ಬಿತ್ತನೆ ಮಾಡಿದ್ದು ಹೀಗೆ ಇವತ್ತು ಹೇಗೆ ಉಂಟಂತ ನೋಡ್ಲಿಕ್ಕೆ ನಾವು ಇನ್ನೊಂದ್ಸಲ ಗದ್ದೆಗೆ ಬಂದಿದ್ದೇವೆ. ಇವತ್ತು ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ, ಸೊ ಮಳೆ ಇದ್ದರಿಂದ. ಸೊ ನಮ್ಗೆ ಇವತ್ತು ಶನಿವಾರ, ಹಾಗಾಗಿ ನಮ್ಗೆ ರಜೆ ಇತ್ತು. ರಜೆ ಇದ್ದದಕ್ಕೆ ನಾವು ಇವತ್ತು ಗದ್ದೆ ಕಡೆ ಬಂದಿದ್ದೇವೆ. ಸೊ ಇವತ್ತು ಆಲ್ಮೋಸ್ಟ್ ಒಂದು 10-15 ಡೇಸ್ ಆಯ್ತು ನಾವು ಲಾಸ್ಟ್ ವಿಡಿಯೋ ಮಾಡಿ. ಸೊ ತುಂಬಾ ಚಿಕ್ಕದು ಇದನ್ನೆಲ್ಲ ಅಂದ್ರೆ ಬಿತ್ತನೆ ಮಾಡಿದ್ದನ್ನು ನೋಡ್ಲಿಕ್ಕೆ ನಾವು ಈಗ ಇಲ್ಲಿ ಬಂದಿದ್ದೇವೆ, ನೋಡುವ ಹೇಗೆ ಆಗಿದೆ ಅಂತ. ಸೊ ಇದು ಗದ್ದೆ ಮಳೆ ಮತ್ತೆ ಏನ್ ಹೇಳ್ತಾರೆ, ಈಗ ನಾವು ಈ ಹಾರೆ ಇಟ್ಕೊಂಡು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಎಣಿಸಿದ್ದೇವೆ. ಇವತ್ತು ನಾವು ಗದ್ದೆಗೆ ನೀರು, ಈಗ ಸ್ವಲ್ಪ ಮಳೆ ಬಂದಿದ್ದರಿಂದ ಕೆಲವು ಗದ್ದೆಯಲ್ಲೆಲ್ಲ ಸ್ವಲ್ಪ ನೀರು ಜಾಸ್ತಿ ಇದೆ. ಸೊ ಅದನ್ನೆಲ್ಲ ಈಗ ಕಟ್ ಮಾಡಿ ಕೆಳಗಡೆ ನದಿ ಇದೆ, ಆ ನದಿಗೆ ಸ್ವಲ್ಪ ಬಿಡುವಂತ ಇವತ್ತು ಬಂದಿದ್ದೇವೆ. ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು, ಒಂದು 10 ದಿವಸದ ಮುಂಚೆ ನಾವು ವಿಡಿಯೋ ಮಾಡಿದ್ದಾಗ ಇಲ್ಲಿ ನೋಡಿ ಹೀಗೆ ಇವರು ಇದನ್ನು ಓಪನ್ ಮಾಡಿ ಬಿಡ್ತಾರೆ. ಸೊ ಈ ಗದ್ದೆ ನಮ್ದು, ಅಂದ್ರೆ ನಾವು ಬೇರೆಯವ್ರ ಹತ್ರ ಮಾಡಿಸ್ತಾ ಇರುವ ಗದ್ದೆ ಇದು. ಸೊ ಇಲ್ಲಿ ಈಗ ಓಪನ್ ಮಾಡಿ ಇಲ್ಲಿದ್ದ ನೀರು ಇಲ್ಲಿ ಬಿಡ್ತಾರೆ. ಸೊ ನೆಕ್ಸ್ಟ್ ಇದರಿಂದ ಕೆಳಗೆ ಹೋದ್ರೆ ಆ ಕಡೆ ನದಿ ಇದೆ. ಸೊ ಇಲ್ಲಿಂದ ಕೆಳಗೆ ಅದು ನದಿಗೆ ಹರಿದು ಹೋಗ್ತದೆ. ಯಾಕಂದ್ರೆ ನೀರು ಜಾಸ್ತಿ ಆದಾಗ ಮಳೆಗಾಲಕ್ಕೆ ಇದನ್ನೆಲ್ಲ ನೋಡ್ತಾ ಇರ್ಬೇಕು. ತುಂಬಾ ಮಳೆ ಬಂದ್ರೆ ಸೊ ಇದೆಲ್ಲ ಕೊಳೆತು ಹೋಗ್ತದೆ. ಹಾಗಾಗಿ ಎಷ್ಟು ನೀರು ಬೇಕು ಅಷ್ಟೇ ನೀರು ಇದ್ರೆ ಒಳ್ಳೇದು. ಸೊ ನಮ್ದು ಹೋಮ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ, ಮದರ್ ಇಂಡಿಯಾ. ಸ್ವಲ್ಪ ಸೈಡ್ ಹೇಳಿ. ಸೊ ಈಗ ಇದನ್ನು ತೆಗೆದು ಇದ್ರಲ್ಲಿ ನೋಡಿ ಕಲ್ಲು ಈ ಕಡೆ ಹಾಕ್ಬೇಕು. ಸೊ ಇದನ್ನ ಈಗ ಕಟ್ ಮಾಡ್ಬೇಕು. ಸೊ ಇದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಉಂಟು. ಈಗ ಈ ಗದ್ದೆಯಿಂದ ಬಿಟ್ಟದ್ದು ಅಲ್ಲಿ ಕಟ್ ಮಾಡಿದೀರಾ? ಅಲ್ಲಿ ಹೋಯ್ತಲ್ಲ, ಇಲ್ಲಿ ಈಗ ಇದನ್ನು ಹೀಗೆ ತೆಗಿಬೇಕು ನಾವು. ಮೇಲೆ ಹಾಕ್ಬೇಕು. ಹೀಗೆ ಮೇಲೆ ಹಾಕಿದ್ಮೇಲೆ ಇಲ್ಲಿಂದ ನೀರು ಈಗ ಇಲ್ಲಿಂದ ಹರಿದು ಕೆಳಗಡೆ ಹೋಗ್ತದೆ. ಇದು ಕೂಡ ಹೋಗ್ಬೇಕು. ಇದ್ರಲ್ಲಿ ದೊಡ್ಡ ಕಲ್ಲುಂಟು, ಇದನ್ನ ಫಸ್ಟ್ ಗೆ ಕಲ್ಲನ್ನು ಹೀಗೆ ತೆಗೆದು ಇಲ್ಲಿ ಹಾಕಿ ನಂತರ ದೇವರೇ, ಇದು ಅಪರೂಪಕ್ಕೆ ಮಾಡಿದ್ರೆ ಹೀಗೆ ಆಗುದು. ಅವು ನೀರು ಈಗ ನೋಡಿ ಇದೆಲ್ಲ ನೋಡಿ, ಇದು ನಾವು ಮೊನ್ನೆ ಹಾಕಿದ್ದು. ಈಗ ನೋಡಿ ಶುದ್ಧ ಬಂದಿದೆ, ಇಲ್ಲೆಲ್ಲ ನೋಡಿ ಹೇಗೆ ಬಂದಿದೆ. ಮಿಡಲ್ ಸೊ ಕೆಲವು ಕಡೆ ಎಲ್ಲ ಹುಲ್ಲು ಬಂದಿದೆ. ಹೋಗುವ 2.5 ತಿಂಗಳು ಮಳೆ ಬರ್ಬೇಕಾ? ಓಕೆ. ಸೊ ಇಲ್ಲದಿದ್ರೆ ಏನಾಗ್ತದೆ? ಮಳೆ ಇಲ್ಲ ಬೆಳೆ. ಇಲ್ಲಿ ಗುಂಡಿ ಉಂಟು. ಈ ಇದಕ್ಕೆ ಪುನಿ ಅಂತ ಹೇಳಿ ಕನ್ನಡದಲ್ಲಿ ಹುಣಿ. ಸೊ ಇಲ್ಲಿ ನಡ್ಕೊಂಡು ಹೋಗುವಾಗ ತುಂಬಾ ಜಾಗ್ರತೆ ಇರ್ಬೇಕು. ಯಾಕಂದ್ರೆ ಇದು ಹುಲ್ಲು ಬೆಳೆದಿರೋ ಕಾರಣ ಯಾವ್ದು ಮಿಡಲ್ ಅಲ್ಲಿ ಕಾಲು ಇಟ್ಕೊಂಡು ಅಡ್ಡ ಕಾಲು ಇಟ್ಕೊಂಡು ಬಂದ್ರೆ ಬೆಸ್ಟ್. ಸೊ ಈ ಹುಲ್ಲು ನಾವು ದನಕ್ಕೆ ಹಾಕ್ತೇವೆ. ಆಲ್ಮೋಸ್ಟ್ ಒಂದು 2-3 ವರ್ಷ ಆಯ್ತಾ ಅಂತ. ಲಾಸ್ಟ್ ಟೈಮ್ ಒಂದು ತುಂಬಾ ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಒಂದು 3-4 ವರ್ಷದ ಹಿಂದೆ ಮೇ ಬಿ. ಅದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೇನೆ. ಸೊ ಆವಾಗ ನಾವು ಮ್ಯಾನ್ಯಲ್ ಆಗಿ ಈ ಸೂಡಿ ಹೊರ್ತಾ ಇದ್ವಿ. ಸೊ ಆ ವಿಡಿಯೋ ನಾನು ಮಾಡಿದ್ದೆ. ಸೊ ಅಂದ್ರೆ ಸುತ್ತ ಹಾಕಿ. ಸೊ ಅದು ಹೇಗೆ ನಾವು ಎಷ್ಟು ಮ್ಯಾನ್ಯಲ್ ವರ್ಕ್ ಉಂಟು, ಎಷ್ಟು ಜನ ಬೇಕು ಎಲ್ಲ ಅದ್ರಲ್ಲಿ ನಾನು ಹೇಳಿದ್ದೆ ಮೇ ಬಿ. ಈಗ ಇಲ್ಲಿ ಹುನಿ ಕೆಲವು ಕಡೆ ಹೀಗೆ ಇರ್ತದೆ ನೋಡಿ, ಅಲ್ಲೆಲ್ಲ ನಡ್ಕೊಂಡು ತೋಡು ಹೀಗೆ ಇಳಿದು ತೋಡಲ್ಲಿ ಹೀಗೆ ನಡ್ಕೊಂಡು ಬರ್ಬೇಕು. ಸೊ ಹೀಗೆ ನಡ್ಕೊಂಡು ಹೋದ್ರೆ ಒಳ್ಳೆ ಆಗ್ತದೆ. ಆದ್ರೆ ಹೆದರಿಕೆ ಕೂಡ ಆಗ್ತದೆ, ಏನಾದ್ರೂ ಇರ್ಬೋದಾ ಅಂತ. ಆದ್ರೆ ಏನು ಇರ್ಲಿಕ್ಕಿಲ್ಲ ಅಂತ ನಾವು ನಂಬಿಕೆಯಲ್ಲಿ ಬರುದು.
ಇಲ್ಲಿ ನೋಡಿ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಎಲ್ಲಿ ಸಹ ಫಿಲ್ ಮಾಡ್ಬೇಕಂತಿಲ್ಲ. ಮೊದ್ಲೆಲ್ಲ ಅಲ್ಲೆಲ್ಲ ನಾವೇ ಫಿಲ್ ಮಾಡ್ತಿದ್ವಿ. ಸೊ ಇದೆಲ್ಲ ಪರ್ಫೆಕ್ಟ್ ಇದೆ. ಇಲ್ಲಿ ಎಲ್ಲಿ ಕೂಡ ಗ್ಯಾಪ್ ಇಲ್ಲ ನೋಡಿ. ನೋಡಿ ಈ ಗದ್ದೆಯಲ್ಲಿ ನೀರಿದೆ, ಈ ಗದ್ದೆಯಲ್ಲಿ ನೀರಿಲ್ಲ. ಈ ಗದ್ದೆಯಲ್ಲಿ ನೀರಿಲ್ಲ. ಯಾಕಿಲ್ಲ? ಸೊ ಅದಕ್ಕೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಆಚೆ ಗದ್ದೆದು ನೀರನ್ನು ಇಲ್ಲಿಗೆ ಇದ್ರಲ್ಲಿ ತೋಡಲ್ಲಿ Magic ಮಾಡ್ತೀವಿ. ಬಿಡ್ತೇವೆ. ಅವಾಗ ಇಲ್ಲಿ ಫಿಲ್ ಆಗ್ತದೆ ಅಷ್ಟೇ. ತೋಡು ನೋಡಿ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಜಾಸ್ತಿ ಈರುಳ್ಳಿ ಮರ ಇರ್ತದೆ, ಅಂದ್ರೆ ಐಸ್ ಆಗ್ತದೆ. ನೋಡಿ ಇಲ್ಲೊಂದು, ಇಲ್ಲೊಂದು. ನೋಡಿ ಕಂಡದಲ್ಲಿ ಸಣ್ಣ ಸಣ್ಣ ಮೀನ್ಸ್ ಉಂಟು. ಬೇಕಾದ್ರೆ ಮನೆಗೆ ಹೋಗಿ ಪದಾರ್ಥ ಮಾಡಿ ತಿನ್ಬೋದಂತೆ. ಒಂದು ಲಾಟ ನೋಡಿ ಬಿಟ್ಟು ಇವರು ಇದು ಮಾಡ್ತಿದ್ದಾರೆ, ತೋಡು ಕಟ್ತಿದ್ದಾರೆ. ನಾವು ಮನೆಯಲ್ಲಿ ಕೂತಿದ್ದರನ್ನು ಬನ್ನಿ 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 ಹೋಗುವ ಅಂತ ಕರ್ಕೊಂಡ್ ಬಂದ್ಲು. ಅದು ಹರಿದು ಹೋಗುವ ನೀರನ್ನು ಸ್ಟಾಪ್ ಮಾಡಿ ಡೈರೆಕ್ಟ್ ನಮ್ಮ ಗದ್ದೆಗೆ ಹೋಗುವ ತರ ಮಾಡ್ತಾರೆ. ಬಿಕಾಸ್ ನೀರು ಖಾಲಿ ಆದ್ರೆ ನಾಳೆ ಮಳೆ ಬರ್ತದ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿ ನೋಡಿ ಇದೇ ಈರುಳ್ಳಿ ಮರ. ಅದ್ರಲ್ಲಿ ಒಂದು 2 ಉಂಟು. ಝೂಮ್ ಮಾಡಿ ಸ್ವಲ್ಪ ನೋಡಿ. ಅದು ಅಂದ್ರೆ ಅದು ಸೀಸನ್ ಆಯ್ತು ಇವಾಗ. ಸೊ ಅಲ್ಲಿ ಒಂದು 2 ಕಾಣ್ತುಂಟು ನೋಡಿ. ಅದುವೇ ನೋಡಿ. ಇಲ್ಲೊಂದು ನಮಗೆ ಕೇಪಳ ಹೂ ಸಿಕ್ತು. ಸೊ ಇದೆಂತಂತ ಹೇಳಿದ್ರೆ, ನಮ್ಮ ದೈವಗಳಿಗೆಲ್ಲ ಇದು ತುಂಬಾ ಇಷ್ಟವಾದ ಹೂ. ನೀವು ಎಷ್ಟೇ ಬೇರೆ ಹೂ ತಂದಿಡಿ, ಬಟ್ ಎಲ್ಲರ ನಂಬಿಕೆ ಹೇಗಂತ ಹೇಳಿದ್ರೆ ಇದು ದೈವಕ್ಕೆ ತುಂಬಾ ಹತ್ತಿರವಾದಂತಹ ಹೂ. ಸೊ ಒಂದು ಕೊಯ್ದು ನಾವಲ್ಲಿ ಹೋಗುವಾಗ ನಮ್ಮ ದೈವಕ್ಕೆ ಇಟ್ಟು ಹೋಗ್ತೇವೆ. ಎಂತ ತಳಿ ಇದು? ಏನ ಭದ್ರ ತಳಿ. ಹಾ, ಭದ್ರ ತಳಿ. ಸೊ ಇದು ಎಷ್ಟು ಟೈಮ್? 1 ತಿಂಗಳು 1 ವಾರ ಆಯ್ತು. 1 ವಾರ ಆಯ್ತು. ಸೊ ಅದು ನಾವು ಒಂದು ಕಲ್ಲು ಒಂದು ಈತ ಕಟ್ಟೆಗೆಪ್ಪು ಒಂದು ಕಲ್ಲಿದೆ ಪೆಂಚುವಲ್ಲಿ. ಅಬ್ಬಾ ನೋಡಿ, ಇದು ದೊಡ್ಡ ತೋಡು. ಇದನ್ನೀಗ ಮೇನ್ ತೋಡು ತೆಗಿತಾ ಇದ್ದೇವೆ. ಈ ಕಲ್ಲನ್ನೆಲ್ಲ ಇಲ್ಲೇ ಬದಿಗೆ ಹಾಕ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮಳೆ ಬರದಿದ್ರೆ ನಾವು ಕಟ್ಟ ಹಾಕಿ ಇಲ್ಲಿಂದ ತೆಗಿಬೇಕು. ಸೊ ಹಾಗೆ ಮತ್ತೆ ಈ ಹುಲ್ಲು ಮತ್ತೆ ಈ ಮಣ್ಣು ಇದು ನೀರನ್ನು ಹಿಡಿದಿರ್ತದೆ. ಇದಕ್ಕೆ ಮೇಲೆ ಹಾಕಿದ್ದೇವೆ. ಆ ನಂತರ ಇದನ್ನ ಹೀಗೆ ತೆಗಿತಾ ಇದ್ದೇವೆ. ಕಲ್ಲು ತೆಗಿಬೇಕು ತೋಡಿಂದ ನೀರು ಬರ್ಲಿಕ್ಕೆ. ಕರೆಕ್ಟ್. ಮತ್ತೆ ಇದು ತೆಗೆದು ನೀರು ಹೋಗ್ತದೆ. ಇದು ಪೂರ ಇದು ನನ್ನ ಕಟ್ಟೆ ಸೊ ಇದು ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇರೋದು ಇದಕ್ಕೆಲ್ಲ. ಸೊ ಆರ್ಗ್ಯಾನಿಕ್ ಅಂದ್ರೆ ನಮ್ ದನ ಇದೆ, ದನದ್ದು ಗೊಬ್ಬರ ಮತ್ತೆ ಇದನ್ನೆಲ್ಲ ಹಾಕ್ತೇವೆ. ಹಾಗಾಗಿ ಮಿತ್ತೆ ಮಾಡೋದು. ಸೊ ಇದು ಭದ್ರ ಬೆಳೆ ಅಲ್ಲ ನಾವು ಬೆಳೆದಿದ್ದು. ಸೊ ಭದ್ರಕ್ಕೆ ಒಂದು 3 ತಿಂಗಳು 3.5 ತಿಂಗಳ ನಂತರ ನಾವು ಅದನ್ನು ಕೊಯ್ಲಿಗೆ ಬರ್ತದೆ. ಅದು ಇವರು ಗದ್ದೆ ಪಕ್ಕದಲ್ಲಿ ಒಂದು ನಾಗವನ ಉಂಟು. ಸೊ ನಮ್ಮ ಮನೆ ದೂರ ಇದ್ರು ಕೂಡ ಈ ದೇವರು ನಮ್ಮನ್ನು ಇದನ್ನೆಲ್ಲ ಕಾಯ್ತಾರೆ ಅಂತ ನಂಬಿಕೆ ಇರ್ತೇವೆ. ಸೊ ನಾವು ಯಾವಾಗಲೂ ಬಂದಾಗ ಪೂಜೆ ಮಾಡಿಸ್ತೇವೆ. ಒಂದು 2 ಸಲ. ಮತ್ತೆ ಕೈಯೆಲ್ಲ ಮುಗಿತೇವೆ ಪ್ರತಿ ಟೈಮ್ ಬಂದಾಗ. ಸೈಡ್ ಅಲ್ಲಿ ಇದ್ರೆ ಕೂಡ ಅವರದ್ದೆಲ್ಲ ತೆಗಿಬಾರ್ದು, ನೀರು ಹೋಗುದು. ನಾವು ನಮ್ಮದ ಪುಣಿ ಯಾವ್ದುಂಟು, ನಮ್ದು ಇದು ಉಂಟು, ಅದು ಮಾತ್ರ ತೆಗಿಬೇಕು. ನಮ್ಗೆ ಮಳೆ ನೀರೇ ಆಧಾರ. ಪಂಪ್ ಎಲ್ಲ ಇಲ್ಲ ನಮ್ಗೆ. ಪಂಪ್ ಎಲ್ಲ ಇಲ್ಲ. ಈಗಿಲ್ಲ ಹಿಡಿದ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು. ಸೊ ಇದೊಂದು ನಾವು ಈಗ ಬರುವಾಗ ನೆನಪಾಯ್ತು, ಅದಕ್ಕೆ ಹೇಳಿದ್ದು. ವೆರಿ ಗುಡ್. ಇದು ನೋಡಿ ಬಾವಿ ಫುಲ್ ಆಗಿದೆ. ಮುಂಚಿನ ಕಾಲದ ಬಾವಿ, ಫುಲ್ ಕಲ್ಲೆಲ್ಲ ಕಟ್ಟಿ ಮಾಡಿದ್ದಾರೆ. ಎಲ್ಲಡಿಕೆ ಜಿಗುಜ್ಜದ ಮರ ನೋಡಿ. ಈ ಮುಳ್ಳು ಗಿಳ್ಳಲ್ಲೆಲ್ಲ ಖಾಲಿ ಕಾಲಲ್ಲಿ ಹೋಗ್ತಾ ಇದ್ದಾರೆ. ಯಾರು ಅವ್ರಿಗೆ ಹೇಳಿದ್ದೇನೆ ಖಾಲಿ ಕಾಲನ್ನಾದ್ರೆ ಒಳ್ಳೇದಂತ. ಹಾಗಾಗಿ ನೋಡಿ ನಾವು ಆಗ ತಕೊಂಡು ಬಂದದ್ದು ಕೇಪಳ ಹೂ. ಸೂರ್ಯನ ದೈವದ್ದು ಗುಡಿಯಲ್ಲಿ ಇಟ್ಟಿದ್ದೇನೆ.